ಶರಣರು ಹೇಳ್ತಾರ, ಶಿವನಿಗಿಂತ ಶಿವಶರಣರು ಶ್ರೇಷ್ಠ. ಅದಕ್ಕೆ ಶರಣ ಅನ್ನುವಂಥ ಪದವಿ. ಮತ್ತು ಇನ್ನೊಂದು ಏನು ವಿಶೇಷಪ್ಪ ಅಂತಂದ್ರೆ, ಶರಣರು ಚರಿತ್ರೆ ಪ್ರಿಯರಲ್ಲ, ಚಾರಿತ್ರ್ಯ ಪ್ರಿಯರು. ಅದಕ್ಕಾಗಿ ನಾವು ಶರಣರನ್ನು ಅವ್ರು ಎಲ್ಲೂ ಬಸವಣ್ಣವ್ರು ತಮ್ಮ ಇದ್ರಾಗ ಹೇಳಂಗಿಲ್ಲ. ಎಲ್ಲಿ ನಾನು ಮಾದರ್ಸನ ಮಗ, ಮಾದಲಾಂಬಿಕೆಯ ಮಗ ಅಂತ ಎಲ್ಲೂ ಹೇಳಂಗಿಲ್ಲ. ಏನಂತಾರ? ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಅಯ್ಯಗಳಯ್ಯ ನಮ್ಮ ಮಾದಾರ ಚೆನ್ನಯ್ಯ ಅಂತಾರೆ. ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ. ಇದನ್ನೆಲ್ಲ ಹೇಳಬೇಕಾಗಿತ್ತು ಅಂತಂದ್ರೆ ಅವ್ರಿಗೆ ಏನು ಬೇಕಾಗಿತ್ತಪ್ಪ ಅಂತಂದ್ರೆ, ಜಾತಿ ಬೇರಿಗೆ ಕೊಡ್ಲಿ ಪೆಟ್ಟು ಹಾಕಬೇಕಾಗಿತ್ತು. ಕಾಯಕದ ಮಹತ್ವವನ್ನು ಸಾರಬೇಕಾಗಿತ್ತು ಜನರಿಗೆ. ಕಾಯಕವನ್ನು ದೈವೀಕರಣಗೊಳಿಸಿ, ಕಾಯಕವನ್ನು ಉದಾತ್ತೀಕರಣಗೊಳಿಸಿ ಅವರೆಲ್ಲ ಇದು ಶಿವಯೋಗ, ದುಡಿತವೇ ಶಿವಪೂಜೆ, ಉದ್ಯೋಗವೇ ಶಿವಪೂಜೆ, ಇದರಿಂದ ಸಮಾಜದಲ್ಲಿ ಸಮೃದ್ಧಿಯನ್ನು ತರಬೇಕಾಗಿತ್ತು. ಭಾಳ ದೊಡ್ಡ ಎಕನಾಮಿಸ್ಟ್ ಬಸವಣ್ಣವರು. ಅದಕ್ಕೆ ಲಂಡನ್ ಪಾರ್ಲಿಮೆಂಟ್ ಹೌಸ್ ಮುಂದೆ ಬಸವಣ್ಣ ಸ್ಟ್ಯಾಚ್ಯೂ ಸುಮ್ಮನೆ ಕೂತಿಲ್ಲ. ಯಾಕಂದ್ರೆ ಬಸವಣ್ಣನ ಕ್ರಾಂತಿ ಏನಾಯ್ತಪ್ಪ ಅಂತಂದ್ರೆ, ಕಾಯಕಕ್ಕೆ ಪಟ್ಟ ಕಟ್ಟುವುದರಿಂದ ಈ ಅವಾಯ್ಡೆಡ್ ದ ಎಕನಾಮಿಕ್ ಕ್ರೈಸಿಸ್. ಎಲ್ಲರೂ ದುಡಿದು ಪ್ರತಿಯೊಬ್ಬರು ಕಾಯಕ ಮಾಡೋದು. ಗುರುವಾದರು, ಲಿಂಗವಾದರು, ಜಂಗಮವಾದರು ಕಾಯಕ ಮಾಡಬೇಕು ಅಂತ ಹೇಳ್ತಾರೆ. ಕಾಯಕಕ್ಕೆ ಎಷ್ಟು ಮಹತ್ವ ಕೊಡ್ತಾರಪ್ಪ ಅಂತಂದ್ರೆ, ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗೂ. ಅಂದ್ರೆ ಶಿವಪೂಜಾಕ್ಕಿಂತ ಹೆಚ್ಚ ಕಾಯಕಕ್ಕೆ ಮಹತ್ವವನ್ನು ಕೊಟ್ಟರು ಬಸವಣ್ಣವರು. ಅದಕ್ಕೆ ಕಾಯಕ ದಾಸೋಹ ಬಸವಾದಿ ಶರಣರ ಈ ಲಿಂಗವಂತ ಧರ್ಮದ, ವಚನ ಧರ್ಮದ, ಶರಣ ಧರ್ಮದ ಇದು ಜೀವಾಳ. ಅದಕ್ಕೆ ಅವರು ಒಂದು ಕಡೆ ಹೇಳ್ತಾರೆ, ವ್ರತ ತಪ್ಪಿದರೆ ಸೈರಿಸಬಹುದು, ಕಾಯಕ ತಪ್ಪಿದರೆ ಸೈರಿಸಲಾಗದು. ಒಂದು ಲಿಂಗ ಪೂಜಾನ ಪಟ್ಟಪ್ರ ನಡಿತೈತೆಪ್ಪ, ಕರೆ ಕಾಯಕ ತಪ್ಪಂಗಿಲ್ಲ ಅಂತ ಹೇಳಿಬಿಟ್ರು ಅವರು. ಕಾಯಕಕ್ಕೆ ಮಹತ್ವ. ಯಾಕಂದ್ರೆ ಸಮಾಜ ಸಮೃದ್ಧವಾಗಿರಬೇಕು. ಬರೀ ಒಬ್ಬ ದುಡಿದು ಮನ್ಯಾಗ 10 ಮಂದಿ ಉಣ್ಣೋದು ಅಂತಂದ್ರೆ ಬಡತನ ಬರ್ತದ ಅಂತಾರ. ಅದಕ್ಕೆ ಎಲ್ಲರೂ ದುಡಿಬೇಕು, ಎಲ್ಲರೂ ದುಡಿತಾ ಇರಬೇಕು, ಏನಾದರೂ ಒಂದು ಕಾಯಕ ಮಾಡ್ತಾ ಇರಬೇಕು. ಆವ ಕಾಯಕವಾದಡು ಒಂದೇ ಕಾಯಕವಯ್ಯ. ಯಾವುದೇ ಸಮಾಜದಲ್ಲಿ ಯಾವುದೇ ಕಸುಬಾಗಲಿ, ಯಾವುದೇ ಕಾಯಕ ಆಗಲಿ ಕೀಳಲ್ಲ ಅಂತ ಹೇಳಿಬಿಟ್ರು. ಅದು ಶಿವಪೂಜೆ. ಅದನ್ನು ಮಾಡ್ಲಕ್ಕ ನೀ ಹುಟ್ಟಿದಿ, ದೌಡ್ ಮಾಡ. ಮುಹೂರ್ತ ಕೇರ್ತ ಭವಿಷ್ಯ ಏನು ಪಂಚಾಂಗ ನೋಡ್ಲಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ನೀನು ಅದನ್ನು ಮಾಡಲ. ನಾನೊಂದು ಕಾರಣ ಬಂದೆ, ಬಂದ ಬಳಲಿಕೆಯ ಪರಿಹರಿಸಲೆಂದು ಚನ್ನಬಸವಣ್ಣ ಬಂದ. ಇಂಥವೆಲ್ಲ ಮೌಲ್ಯಗಳನ್ನು ಸಮಾಜದಲ್ಲಿ ಬಿತ್ತಲಿಕ್ಕೆ ನಾನು ಬನ್ನಿ ಅಂತಾರ. ಪರಮಾತ್ಮನ ಇದು ಆಜ್ಞೆ ಅಂತಾರ ಅವ್ರು. ಇದು ಪರಮಾತ್ಮನ ಇಚ್ಛೆ ಅಂತಾರ. ನಾನೊಂದು ಕಾರಣ ಬಂದೆ, ಇಂಥ ಮಹಾನ್ ಕ್ರಾಂತಿಯನ್ನು, ಸಮೃದ್ಧಿ, ಸಂತೃಪ್ತಿ, ಸುವಿಧಾನದ ಬೀಡಾದ ಕಲ್ಯಾಣ ನಾಡನ್ನು, ಅಥವಾ ಏನು ಇಂಥ ಒಂದು ಶಿವ ಪ್ರಪಂಚವನ್ನು, ಅಥವಾ ಒಂದು ಸಮೃದ್ಧ ಸಂತೃಪ್ತ ಸುವಿಧಾನದ ಬೀಡನ್ನಾಗಿ ಈ ಇಹವನ್ನು, ಈ ಕರ್ತಾರನ ಕಮ್ಮಟವಾದ ಮರ್ತ್ಯ ಲೋಕವನ್ನು ಬೆಳಗಲಿಕ್ಕೆ, ಇದನ್ನು ಯಾವ ಸಮಸ್ಯೆಗಳಿಲ್ಲದಂಥ, ನೀಡುವವರುಂಟು ಬೇಡುವವರಿಲ್ಲದ ಒಂದು ಸಮೃದ್ಧ ಸಮಾಜವನ್ನು ಕಟ್ಟಲಿಕ್ಕೆ ನಾನು ಬನ್ನಿ ಅಂತಾರವ್ರು. ಇಂಥ ಮಹಾನ್ ಕ್ರಾಂತಿ ಅಂದರೆ ಸಮಾಜವು ಧಾರ್ಮಿಕ ಕ್ರಾಂತಿಯನ್ನು ಮಾಡಲಿಕ್ಕೆ ನಾನು ಬಂದೆ. ನಾನೊಂದು ಕಾರಣ ಬಂದೆ, ನಾನೊಂದು ಉದ್ದೇಶದಿಂದ ಬಂದೆ, ಒಂದು ಮಹತ್ತರವಾದ ಒಂದು ಮಣಿಹವನ್ನು ಪೂರೈಸಲಿಕ್ಕೆ ಬಂದೆ. ನಾನೊಂದು ಕಾರಣ ಬಂದೆ, ಬಂದ ಬಳಲಿಕೆಯ ಪರಿಹರಿಸಲೆಂದು ಚನ್ನಬಸವಣ್ಣ ಬಂದ. ಮನುಷ್ಯನಿಗೆ ಜ್ಞಾನ ಇತ್ತು ಅಂತಂದ್ರೆ ಅವನಿಗೆ ಬಳಲಿಕೆ ತಪ್ಪುತ್ತದೆ, ಬಳಲಿಕೆ ಕಡಿಮೆ ಆಕ್ಕದ. ಅದಕ್ಕಾಗಿ ಮಹಾಜ್ಞಾನಿ ಚನ್ನಬಸವಣ್ಣ ಬಸವಣ್ಣವರಿಗೆ ಸಹಕಾರಿಯಾಗಿ ನಿಂತರು. ಜ್ಞಾನ ಇತ್ತು ಅಂತಂದ್ರೆ ಮನುಷ್ಯನಿಗೆ ಅವನ ಒಬ್ಬರು ಊಟ ಹಸನ, ಇಬ್ಬರು ಕೆಲಸ ಹಸನ. ಅದಕ್ಕೆ ಮಹಾಜ್ಞಾನಿ ಚನ್ನಬಸವಣ್ಣ ಅವರಿಗೆ ಅವರ ಕ್ರಾಂತಿಯಲ್ಲಿ ಬಹಳ ದೊಡ್ಡ ಸಹಕಾರಿಯಾಗಿ, ಬಹಳ, ಯಾಕಂದ್ರೆ ಜ್ಞಾನದ ಮಹತ್ವ ಬಹಳ ಅವಶ್ಯದ ಮನುಷ್ಯನಿಗೆ. ಅದಕ್ಕೆ ಸುಜ್ಞಾನಕ್ಕೆ ಶರಣರು ಬಹಳ ಮಹತ್ವ ಕೊಟ್ಟರು. ಅದಕ್ಕೆ ಶಟಸ್ಥಲ ಜ್ಞಾನಿ, ಚಿನ್ಮಯ ಜ್ಞಾನಿ,
ಶಠಸ್ಥಲ ಚಕ್ರವರ್ತಿ ಚನ್ನಬಸವಣ್ಣ ಅಂತ ಸಣ್ಣ ವಯಸ್ಸಿನಾಗ ಮಹಾಜ್ಞಾನಿಯಾಗಿದ್ದರು. ಅದಕ್ಕಾಗಿ ನಾನೊಂದು ಕಾರಣ ಬಂದ ಬಳಲಿಕೆಯ ಪರಿಹರಿಸಲೆಂದು ಚನ್ನಬಸವಣ್ಣ ಬಂದ. ಈ ಕ್ರಾಂತಿಯನ್ನು ಮಾಡಿ ಉದ್ದೇಶವನ್ನು ಸಾಧಿಸಬೇಕಾಯಿತು ಅಂತಂದ್ರೆ ಕಾಯಕ, ದಾಸೋಹ, ಪ್ರಸಾದ, ಅನುಭವ ಇವೆಲ್ಲ ಮಾಡಬೇಕಾಯ್ತು ಅಂತಂದ್ರೆ ಮನುಷ್ಯನಿಗೆ ಬಳಲಿಕೆಯಾಗ್ತದೆ. ಆ ಬಳಲಿಕೆಯನ್ನು ಪರಿಹರಿಸಲಿಕ್ಕೆ ಯಾರು ಬಂದ್ರಪ್ಪ, ನನಗೆ ಯಾರು ಸಹಕಾರಿಯಾಗಿ ನಿಂತ್ರಪ್ಪ ಅಂತಂದ್ರೆ ಮಹಾಜ್ಞಾನಿ ಚನ್ನಬಸವಣ್ಣ. ಮತ್ತು ಈ ಕ್ರಾಂತಿ ಆಗಬೇಕಾತಂದ್ರೆ ಸಾಮಾನ್ಯ ಅಲ್ಲ, ಇನ್ನೂ ಅದ್ಭುತ ಶಕ್ತಿಗಳು ಇಲ್ಲಿ ಸಮಾವೇಶಗೊಂಡು ಅದನ್ನು ಹೇಳ್ತಾರೆ ಅವರು ಬಸವಣ್ಣ. ನಾನೊಂದು ಕಾರಣ ಬಂದ ಬಳಲಿಕೆಯ ಪರಿಹರಿಸಲೆಂದು ಚನ್ನಬಸವಣ್ಣ ಬಂದ. ಇನ್ನು ಬಾರದಂತೆ ಪ್ರಭುದೇವರು ಬಂದರು. ಭಾಳ ಅದ್ಭುತವಾದಂಥ ಇದನ್ನಿದೆ. ಎಂದೆಂದೂ ಯಾರು ಬರಲ್ದಂಗ ಅಂದ್ರೆ ಎಂಥವ್ರು ಇದ್ರಪ್ಪ ಇದನ್ನು ಪ್ರಭುದೇವರು ಅಂತಂದ್ರೆ ವ್ಯೋಮಕಾಯ ಸಿದ್ಧ ನಿರಂಜನ ವಿಭೂ ಅಂಥ ಒಬ್ಬ ನಡೆದರೆ ನಿರ್ಗಮನಿ, ಸುಳಿದರೆ ಹೆಜ್ಜೆ ಇಲ್ಲ, ನಿಂತರೆ ನೆರಳಿಲ್ಲ, ಇಂಥ ಒಂದು ನಿರಂಜನ ಜಂಗಮ ವ್ಯೋಮಕಾಯ ಸಿದ್ಧ ಪ್ರಭುದೇವರು ಬರಬೇಕಾಗಿತ್ತು ಅಂತಂದ್ರೆ ಅದು ಕೂಡಲ ಸಂಗಯ್ಯನ ಸಂಕಲ್ಪನ. ಅದಕ್ಕೆ ಅವರ ಬರುವಿಗಾಗಿ ಬಸವಣ್ಣವ್ರು ಕಾಯ್ತಾ ಇದ್ರು. ಅದಕ್ಕೆ ಅವ್ರು ಇನ್ನು ಬಾರದಂತೆ ಪ್ರಭುದೇವರು. ಹಂಗೆ ಜಂಗಮನ ಸುಳಿವು ಸಾಮಾನ್ಯ ಅಲ್ಲ. ಅದು ಒಂದು ಕಡೆ ಹೇಳ್ತಾರೆ, ಅದೇನು ಕತ್ತಲೆ ಕಾಣಬಾರದು, ಹಾಲೊಳಗೆ ತುಪ್ಪ ಉಂಟು, ಕಾಷ್ಟದೊಳಗೆ ಅಗ್ನಿ ಉಂಟು, ಬೆಳ್ಳಿನೊಳಗೆ ಎಣ್ಣೆ ಉಂಟು, ಇದನ್ನು ಅಂತರ್ಯಾಮಿಯಲ್ಲಿ ಶಿವನಿಹನು. ಅದೇನು ಕತ್ತಲೆ ಕಾಣಬಾರದು, ತೋರಬಲ್ಲ ಗುರು ಸುಳಿಯನಾಗಿ. ಅದಕ್ಕೆ ಗುರು ಸ್ವರೂಪದಿಂದನ, ಹೆಂಗಮ ಸ್ವರೂಪದಿಂದನ ಈ ಪ್ರಕಾಶವನ್ನು, ಈ ಮಹಾಜ್ಞಾನ ಪ್ರಕಾಶವನ್ನು ಜಗತ್ತಿಗೆ ತೋರಿಸಲಿಕ್ಕೆ ಹಂಗೆ ವ್ಯೋಮಕಾಯ ಸಿದ್ಧ ಅಲ್ಲಮ್ಮ ಪ್ರಭು ಜಗತ್ತಿನ ಪ್ರಚಲಿತ ಯೋಗ ಯಾಗಗಳನ್ನೆಲ್ಲ ಮುಗಿಸಿದಂಥ ಭಾಳ ಎಲ್ಲರನ್ನೂ ಭೇಟಿಯಾಗಿ ಎಲ್ಲರಲ್ಲಿಯ ಕೊರತೆಗಳನ್ನು ಅವರು ತಿದ್ದುತ್ತಾ ಇದ್ರು. ಅಂಥ ಅದ್ಭುತ ಜ್ಞಾನಿ. ಅವರಿಗೆ ಎಂಥ ಹಂಬಲಿತ್ತಪ್ಪ ಅಂತಂದ್ರೆ ಈ ಆತ್ಮಜ್ಞಾನದ ಬಗ್ಗೆ, ಸುಜ್ಞಾನದ ಬಗ್ಗೆ, ಮತ್ತು ಎಲ್ಲರನ್ನೂ ಲಿಂಗದ ಎತ್ತರಕ್ಕೆ, ಬಯಲ ಸ್ವರೂಪ ಶೂನ್ಯದ ಎತ್ತರಕ್ಕೆ ಎತ್ತಲಿಕ್ಕೆ ಎಂಥ ಇದನ್ನಿತ್ತು ಅಂತಂದ್ರೆ ಶೂನ್ಯ ಸಂಪಾದನೆಯಲ್ಲಿ ಬರ್ತದೆ. ಅದಕ್ಕಾಗಿ ಅವರು ಬಯಲಕಾಯರು ಅಂತ ಒಂದು ಘಟನೆ ಬರ್ತದೆ. ಏನಪ್ಪ ಅಂತಂದ್ರೆ ಇದರಾಗ ಶ್ರೀಶೈಲ ಪರ್ವತದ ದಾರಿಯೊಳಗೆ ಹೊಂಟಿರ್ತಾರಲ್ಲ, ಅಲ್ಲಿ ಒಬ್ಬರು ನಾಥಪಂಥಿ ಒಬ್ಬರು ಯೋಗಿಗಳ ಭೇಟಕರ ಗೋರಖನಾಥರು. ಅವರೆಲ್ಲ ನಾಥಪಂಥಿ ಯೋಗಿಗಳು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಗವಿಯಲ್ಲಿ ಇದ್ದುಕೊಂಡು 12 ವರ್ಷಗಳವರೆಗೆ ಹಠಯೋಗ ಸಾಧನೆಯನ್ನು ಮಾಡಿ ಕಾಯವನ್ನು ವಜ್ರಕಾಯವನ್ನಾಗಿ ಮಾಡ್ಕೊತಿದ್ರು. ಹಂಗೆ ನಮ್ಮ ಗೋರಖನಾಥರು ತಮ್ಮ ಕಾಯವನ್ನು ವಜ್ರಕಾಯ ಮಾಡ್ಕೊಂಡಿದ್ರು. ಅದರ ಬಗ್ಗೆ ಅಭಿಮಾನಿತ್ತವ್ರು. ಅದಕ್ಕೆ ಅವರು ಹೇಳಿಬಿಟ್ರು, ಏಯ್ ಯಾರನೇ ಅಂತ. ನಾನು ಪ್ರಭುದೇವ. ತಗೋ ಇದನ್ನು ಖಡ್ಗ ಹೊಡಿ ನನ್ನ. ಇದಕ್ಕೆ ಪ್ರಭುದೇವರು ತಗೊಂಡು ಖಡ್ಗವನ್ನು ಬೀಸ್ತಾರ. ಖಣ್ಣಂತ ಆಗ ಇದನ್ನು ಇದನ್ನು ಗೋರಖನಾಥನ ಕಾಯಕ್ಕೆ ಹೊಡೆದ ಮೇಲೆ ಖಣ್ ನೋಡಂತ ಅಗದಿ ಅಭಿಮಾನ ಪಡ್ತಾರೆ. ಪ್ರಭುದೇವ್ರಿಗೆ ಗೊತ್ತಾಕದ, ಭಾಳ ಯೋಗ ಸಾಧನೆಯನ್ನು ಮಾಡಿ ಈ ಶರೀರವನ್ನು ವಜ್ರಕಾಯವನ್ನಾಗಿ ಮಾಡ್ಯಾನ. ಅದಕ್ಕಾಗಿ ನಿಮಗೆ ಶಿವಯೋಗದ ಮಹಿಮೆಯನ್ನು ತೋರಿಸ್ಬೇಕಂತ ಹೇಳಿ ನೀ ತಗೋಪ್ಪ, ನೀ ಬೀಸಂತ. ಅವಾಗ ಗೋರಖನಾಥಗೆ ಆಶ್ಚರ್ಯ ಅನ್ನಿಸ್ತದೆ. ತಗೋತಾನ. ಅವ ಖಡ್ಗವನ್ನು ಬೀಸಿದ ಕೂಡಲೇ ಗಾಳಿಯಾಗ ಬೀಸಿದಂಗೆ ಆಗ್ತದ. ಇದೇನು ಆಶ್ಚರ್ಯ ಅಂತನವ. ಇದೇನು ಆಶ್ಚರ್ಯ ಅಂದ ಕೂಡಲೇ ಆವಾಗ ಪ್ರಭುದೇವರು ಹೇಳ್ತಾರೆ, ನೋಡಪ್ಪ, ಇದು ಶರೀರ ಎಂದಿದ್ರೂ ಒಮ್ಮೆ ಹೋಗುದು. ಅದಕ್ಕೆ ಕಾಯ ಬಲಿದರೆ ಮಾಯ ಬಲಿಯುವುದು. ಭ್ರಮೆ ಹೆಚ್ಚಕ್ಕದ ನಿನಗ. ಕಾಯ ಬಲಿದರೆ ಮಾಯ ಬಲಿಯುವುದು, ಮಾಯ ಬಲಿದರೆ ಛಾಯೆ ಬಲಿಯುವುದು. ಛಾಯೆ ಅಂದ್ರೆ ಭ್ರಮೆ. ಅದಕ್ಕೆ ಕಾಯ ಬಲಿದರೆ ಮಾಯ ಅಂದ್ರೆ ಅಭಿಮಾನ. ಅದಕ್ಕೆ ಅದ್ರದ್ದು ಅಹಂಕಾರ, ಅದ್ರದ್ದು ಅಭಿಮಾನ. ಅದಕ್ಕೆ ಮನುಷ್ಯನಿಗೆ ಅಹಂಕಾರ, ಮಮಕಾರ ಇವೆಲ್ಲ ಅವನ ಸಾಧನೆಗೆ ತೊಡಕಾಕವ.
ಅದಕ್ಕೆ ಕಾಯ ಬಲಿದರೆ ಮಾಯೆ ಬಲಿಯುವುದು, ಮಾಯೆ ಬಲಿದರೆ ಛಾಯೆ ಬಲಿಯುವುದು, ಕಾಯ ಮಾಯ ಛಾಯೆ ಇದು ಸಿದ್ಧಿಯಲ್ಲ ಗೋರಕ ಅಂತ ಹೇಳಿ. ನೋಡಪ್ಪ, ಇದು ದೊಡ್ಡ ಸಿದ್ಧಿ ಅಲ್ಲೋ. ಇದು ಕಾಯ ಒಮ್ಮೆ ಎಂದಿದ್ರು ಇದು ಮಣ್ಣು ಪಾಲಾಗುದ, ಇದನ್ನು ವಜ್ರಕಾಯಿ ಮಾಡಿ ಏನು ಮಾಡ್ತದೆ? ಅದಕ್ಕೆ ಕಾಯ ಬಲಿದರೆ ಮಾಯ ಬಲಿಯುವುದು, ಮಾಯ ಬಲಿದರೆ ಛಾಯೆ ಬಲಿಯುವುದು, ಕಾಯ ಮಾಯ ಛಾಯೆ ಇದು ಸಿದ್ಧಿಯಲ್ಲ. ಯಾವುದಪ್ಪ ಸಿದ್ಧಿ? ಶಿವಯೋಗ ಸಿದ್ಧಿ. ಕಾಯವನ್ನು ಬಯಲಕಾಯನ್ನಾಗಿ ಮಾಡ್ಕೋಬೇಕು. ನಾನು ನನ್ನ ಕಾಯವನ್ನು ಬಯಲು ಮಾಡ್ಕೊಂಡೀನಿ ಅಂತ ಹೇಳಿ. ಅದಕ್ಕಾಗಿ ಬಯಲಕಾಯನಾಗದು ಹೆಂಗ ಸಾಧ್ಯದ? ಅದು ಲಿಂಗ ಪೂಜಾ. ಇದು ಬಯಲು, ಇದು ಬಯಲು, ಜೀವನೂ ಬಯಲು, ದೇವನೂ ಬಯಲು. ಅದಕ್ಕೆ ಬಯಲ ಬಿತ್ತಿ ಬಯಲ ಬೆಳೆದು ಬಯಲ ಬಯಲಾಗಿ ಹೋದರಯ್ಯ ಶರಣರು. ಹೆಂಗೆ ಇದನ್ನು ಮಾಡ್ರು? ಬಯಲ ಬಿತ್ತಿ ಬಯಲ ಬೆಳೆದು ಬಯಲ ಬಯಲಾಗಿ ಹೋದರಯ್ಯ. ಇದಕ್ಕೆ ಶೂನ್ಯ ಸಂಪಾದನೆ ಅಂತಾರೆ, ಲಿಂಗಾಂಗ ಸಾಮರಸ್ಯ ಅಂತಾರೆ. ದೇವರೂ ಬಯಲ, ಅಂಗ ಲಿಂಗ ಆಗಬೇಕದು. ಲಿಂಗಾಂಗ ಸಾಮರಸ್ಯ, ಅಂಗ ಲಿಂಗ ಸಂಗ ಸುಖ ಸಾರಾಯದ ಅನುಭವ ಲಿಂಗವಂತಂಗಲ್ಲದೆ ಸಾಧ್ಯವಾಗುತ್ತೆ. ಲಿಂಗವಂತ ಏನು ಸಾಧಿಸ್ತಾನಪ್ಪ ಅಂತಂದ್ರೆ ಅಂಗಲಿಂಗ ಸಾಮರಸ್ಯವನ್ನ. ಅದಕ್ಕೆ ಅಂಗ ಈ ತೋರಿಕೆಯಾಗಿ ಕಾಣುವಂಥ ಅಂಗ ಲಿಂಗ ಭಿನ್ನ ಅಲ್ಲದು. ಅದು ಒಂದೇ. ಜೀವ ಬೇರೆ ಅಲ್ಲ, ದೇವ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಅದಕ್ಕೆ ಹೆಂಗದಾವ ಇವು? ಅವಿನಾಭಾವ ಸಂಬಂಧದಿಂದ ಅದಾವ. ಚಿನ್ನ ಬಣ್ಣ, ಚಂದ್ರ ಚಂದ್ರಿಕೆ, ದೀಪ ದೀಪ್ತಿ, ಇವು ಭಿನ್ನಲ್ಲ. ಕೂಡಲಿಲ್ಲದ ಅಗಲಲಿಲ್ಲದ ಕೂಟ ಅಂತಾರೆ. ಬಿಚ್ಚಿ ಬೇರಾಗದ ಬೆರೆಸಿ ಒಂದಾಗದ ಅವಿನಾಭಾವ ಸಂಬಂಧ ಅಂತಾರೆ. ಅದಕ್ಕೆ ಈ ಅಂಗ ಲಿಂಗ ಭಿನ್ನಲ್ಲ. ಅದು ಶರಣನ ಅಂಗ ಏನಪ್ಪ ಅಂತಂದ್ರೆ ಅದು ಲಿಂಗಕಾಯ, ಅಂಗದೊಳ ಅಳವಟ್ಟ ಲಿಂಗ. ಇದು ಭಿನ್ನ ಲಿಂಗ ಅಲ್ಲ, ಅದು ಅಂಗದೊಳ ಅಳವಟ್ಟ ಲಿಂಗ. ಬರೇ ಈ ಲಿಂಗವನ್ನು ನಾವು ಇದನ್ನು ನೋಡ್ಕೋತ ಈ ಲಿಂಗ ನಿನ್ನಂಗಕ್ಕೆ, ಈ ಲಿಂಗ ನಿನ್ನಂಗಕ್ಕೆ ಆಲಿಂಗನವಾಗಲಿ. ನೀ ಲಿಂಗ, ನೀ ಅಂದ್ರೆ ಜೀವವೇ ಲಿಂಗ ಆಗಿಬಿಡ್ತದೆ. ಅದಕ್ಕೆ ನೀ ಲಿಂಗ, ನಿನ್ನ ಮೈಲಿಂಗ ಎಂದು ಕೀಲಿಸಿದ ಗುರುವೇ ಕೃಪೆಯಾಗುವಂತ ಮೈಲಾರ ಬಸವಲಿಂಗ ಶರಣರು ಹೇಳ್ತಾರೆ. ಲಿಂಗ ಪೂಜಾದಿಂದ ಏನಕ್ಕದಪ್ಪ ಅಂತಂದ್ರೆ ದೇಹ ಲಿಂಗ ಅಕ್ಕದ, ಅಂಗಲಿಂಗ ಅಕ್ಕದ. ಅಷ್ಟೇ ಅಲ್ಲ, ಅಂಗೇಂದ್ರಿಗಳೆಲ್ಲ ಲಿಂಗೇಂದ್ರಿಗಳಕ್ಕವ, ಪ್ರಾಣಲಿಂಗ ಅಕ್ಕದ. ಅದಕ್ಕೆ ಲಿಂಗ ಪೂಜಾ ಮಾಡ್ಕೋತ ಏನಾಗಿಬಿಡ್ತದೆ? ಏನೇನದಾವ ಅವೆಲ್ಲ ಸರ್ಪ ಮುಟ್ಟಿದರೆ ಹೆಂಗೆ ಸರ್ಪ ಮುಟ್ಟಿದ ಕೂಡಲೇ ವಿಷಯ ಇರ್ತದೋ ಹಂಗೆ ಲಿಂಗ ಮುಟ್ಟಿದ ಕೂಡಲೇ ಹಂಗೆಲ್ಲ ಲಿಂಗ ಆಗಿಬಿಡ್ತದೆ. ಅಂಗೇಂದ್ರಿಗಳೆಲ್ಲ ಲಿಂಗೇಂದ್ರಿಗಳಾಕ್ಕವ, ಅವೆಲ್ಲ ಡಿವಿನೈಸ್ ಆಕ್ಕವ. ಆವಾಗ ಕಣ್ಣ ಶಿವಲಿಂಗ ಆಯಿತು ಅಂತಂದ್ರೆ ಮನುಷ್ಯನಿಗೆ ಹೆಣ್ಣು ಚಂದ ಕಾಣಂಗಿಲ್ಲ, ಹೊನ್ನ ಚಂದ ಕಾಣಂಗಿಲ್ಲ, ಮಣ್ಣು ಚಂದ ಕಾಣಂಗಿಲ್ಲ. ಎಲ್ಲವೂ ಲಿಂಗ ಪ್ರಸಾದ ಸ್ವರೂಪ ಕಾಣ್ಲತ್ತದ. ಅದಕ್ಕೆ ಪರವಧುವ ಮಹಾದೇವಿ ಎಂಬೇ. ನೋಡ್ರಿ, ಅಕ್ಕ ಮಹಾದೇವಿ ಅನುಭವ ಮಂಟಪ ಎಂಟರ್ ಆದ ಕೂಡ್ಲೆನ ಪ್ರವೇಶ ಮಾಡಿದ ಕೂಡಲೇ ಬಸವಣ್ಣ ಕಣ್ಣಾಗ ಹೆಂಗೆ ಕಂಡಾರಪ್ಪ ಅಂತಂದ್ರೆ ಆ ತಾಯಿ ಬಾಲತನದಂಗವ ನೋಡಿರೆ ಪುರಾತನರು, ಹೆಂಗೂಸಿ ನಂಗವ ನೋಡಿರೆ ಲಿಂಗವಂತರು. ಒಂದು ಸಣ್ಣ ಮಗು, ಒಂದು 6-8 ವರ್ಷದ ಮಗು ಸ್ನಾನ ಮಾಡಿ ಅಪ್ಪನ ಮುಂದೆ ಬಂದು ಬಟ್ಟೆ ತೊಡ್ಸತ್ ನಿಂತಂದ್ರೆ ಯಾರಿಗೆ ವಿಕಾರಕ್ಕದ? ಅದಕ್ಕೆ ಬಸವಣ್ಣವ್ರಿಗೆ ಸಣ್ಣ ಮಗುವಿನಂಗೆ ಕಂಡಾರ ಅಕ್ಕ ಮಹಾದೇವಿ ತಾಯಿ. ಬಾಲತನದಂಗವ ನೋಡಿರೆ ಪುರಾತನರು. ಎಲ್ಲರೂ 770 ಮರಗಣಗಳು ಮೈಯೆಲ್ಲ ಕಣ್ಣಾಗಿ ಮೈಯೆಲ್ಲ ಕಿವಿಯಾಗಿ ಅಲರ್ಟ್ ಆಗಿ ಕೂತಾರ. ಆ ಅದ್ಭುತ ಪ್ರಸಂಗವನ್ನು ಅಕ್ಕ ಮಹಾದೇವಿ ತಾಯಿಯವರು ಕೇಶಾಂಬರೆಯಾಗಿ ಇದನ್ನು ಆ ಅನುಭವ ಮಂಟಪವನ್ನು ಪ್ರವೇಶ ಮಾಡ್ಲತ್ತಾರ. ಏನು ವೀರಗಣಾಚಾರಿ ಮಹಾಶಿವಶರಣ ಮಡಿವಾಳ ಮಾಚಿ ತಂದೆ ಮಡಿಯನ್ನು ಹಾಸ್ಯಾರ. ಆ ಮಡಿ ಮೇಲೆ ಆ ತಾಯಿ ಕಾಲು ಇಡಂಗಿಲ್ಲ. ಆ ಮಡಿಯನ್ನು ಹೊತ್ತುಕೊಂಡ ಒಳಗೆ ಪ್ರವೇಶ ಮಾಡ್ತಿರ್ತಾರ. ಇಡೀ ಅನುಭವ ಮಂಟಪಕ್ಕೆ ಬಸವಣ್ಣವರು ಏನು ಹೆಂಗೆ ಪರಿಚಯ ಮಾಡಿಕೊಡ್ತಾರ? ಅಕ್ಕ ಮಹಾದೇವಿ ತಾಯಿಯವರನ್ನು ಬಾಲತನದಂಗವ ನೋಡಿರೆ ಪುರಾತನರು, ಹೆಂಗೂಸಿನಂಗವ ನೋಡಿರೆ ಲಿಂಗವಂತ. ಅದಕ್ಕೆ ಹೆಂಗೂಸಿನಂಗ ಶರಣರು ಹೆಣ್ಣನ್ನು ನೋಡುವಂಥ ರೀತಿ ಏನಪ್ಪ ಅಂತಂದ್ರೆ ಪರವಧುವ ಮಹಾದೇವಿ ಎಂಬೆ.
ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನನೆಂಬೇ. ಅದಕ್ಕೆ ಶರಣರು ಒಂದು ಕಡೆ ಹೇಳ್ತಾರೆ ಸಿದ್ದರಾಮೇಶ್ವರ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಮಾಯೆಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೆಣ್ಣು ಮಾಯೆ ಮತ್ತು ಅದು ಇದಕ್ಕೆ ತೊಡಕ ಅಂತ ಅಲ್ಲ ಯಾಕಂದರೆ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು. ಸೆಕ್ಸ್ ಈಸ್ ಓನ್ಲಿ ಫಾರ್ ಬಾಡಿ, ನಾಟ್ ಫಾರ್ ಸೋಲ್. ಹೆಣ್ಣು ಗಂಡು ಅನ್ನೋದು ಶರೀರಕ್ಕೆ ಮಾತ್ರ, ಆತ್ಮಕ್ಕೆ ಏನೂ ಇಲ್ಲ ಅಂತಾರೆ. ಅದಕ್ಕಾಗಿ ಲಿಂಗಭೇದವನ್ನು ತೊಡೆದು ಹಾಕಿದರು ಶರಣರು. ಒಂದು ಎರಡು ಅವಯವ ಭೇದವನ್ನು ತೊಡೆದು ಹಾಕಿದರು, ಜಾತಿ ಭೇದವನ್ನು ತೊಡೆದು ಹಾಕಿದರು. ವರ್ಗ, ವರ್ಣ, ಜಾತಿ, ಲಿಂಗ ಎಲ್ಲ ಭೇದಗಳನ್ನು ತೊಡೆದು ಹಾಕಿ ಅದಕ್ಕೆ ಇದಕ್ಕೆ ಹೇಳಿಬಿಟ್ರು ಅವರು, ಇಟ್ ಈಸ್ ದ ಬುಲ್ಡೋಜರ್ ವಿಚ್ ಈಕ್ವಲ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಫ್ ದಿ ಸೊಸೈಟಿ. ಯಾವುದು ತೆಗ್ಗ ತೆವರ ಎಲ್ಲವನ್ನ ಸಮಾನ ಸೌನ ಮಾಡುವಂಥದ್ದು ಯಾವುದಪ್ಪ ಅಂತಂದ್ರೆ ಇಷ್ಟಲಿಂಗ. ಅಂಗದ ಮೇಲೆ ಲಿಂಗವುಳ್ಳವ್ರನ್ನೆಲ್ಲ ಸಂಗಮನಾಥನೆಂಬೇ. ಇವರ್ ಆಲ್ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾಡ್ ಅಂತ. ಜಂಗಮಲಿಂಗ ನೀವೇ ಅಯ್ಯ ಕೂಡಲ ಸಂಗಮ ದೇವ. ಜಂಗಮಲಿಂಗ ಅಂದರೆ ಮಾತಾಡು ದೇವ್ರು, ನಡೆದಾಡು ಗುಡಿಗಳು. ಅದಕ್ಕೆ ಇಂಥ ಒಂದು ಅದ್ಭುತವಾದಂಥ ಕ್ರಾಂತಿ ಈ ಜಾಗತಿಕ ಧರ್ಮೇತಿಹಾಸದಲ್ಲಿ ಆದದ್ದನ್ನು ನೋಡಿ ರೋಮಾಂಚನಿಸ್ತು.